ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ನಿಂತ್ಕೊಳ್ಳೆ. ಏನೇ ನಮ್ಮ ಹೊಟ್ಟೆ ಉರ್ಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ಯಾ? ಅಲ್ಲಿ ನೋಡಿದ್ರೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ್ಯ. ನನಗೂ ಆ ಮನೆಗೂ ಯಾವ ಸಂಬಂಧನೂ ಇಲ್ಲ ಅಂತ್ಯ. ಏನಾದ್ರೂ ಕೇಳಿದ್ರೆ ನಿನ್ನ ಪಾಡಿಗೆ ನೀನು ಓಡಾಡ್ಕೊಂಡಿರ್ತೀಯ. ಇದನ್ನೆಲ್ಲ ನೋಡ್ಕೊಂಡು ಏನಂತ ಅರ್ಥ ಮಾಡ್ಕೋಬೇಕು ನಾವು? ಹೇಳೆ ಹೇಳೆ. ಮೊದಲಿಂದನೂ ನನ್ನ ಸ್ವಾಭಿಮಾನನ ಅರ್ಥ ಮಾಡ್ಕೊಂಡಿರೋದು ನೀನೇ ಅಲ್ವಾ ಅಮ್ಮ? ಅಪ್ಪ ಅದೆಷ್ಟು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರು ಸ್ವಾಭಿಮಾನದ ರೆಕ್ಕೆ ಮುರಿದಿರೋ ಹಾಗೆ ಕಾಪಾಡ್ಕೊಂಡು ಬಂದಿರೋದು ನೀನೇ ಅಲ್ವಾ ಅಮ್ಮ? ನಿನ್ನ ಸ್ವಾಭಿಮಾನಕ್ಕೂ ನೀನ್ ಗಂಡನ ಮನೆ ಬಿಟ್ಟು ಬರೋದಕ್ಕೂ ಏನೇ ಸಂಬಂಧ? ನಮ್ದಲ್ಲದ ಮನೇಲಿ ನಾವಿರೋದು ಸ್ವಾಭಿಮಾನಕ್ಕೆ ಧಕ್ಕೆ ಮಾಡುತ್ತಲ್ವಾ ಅಮ್ಮ? ಸ್ವಾಭಿಮಾನ ಒಳ್ಳೇದಂತಾನೆ ನೀನು ಕಲ್ಸಿದ್ಮೇಲೆ ಅದೀಗ್ಲೂ ಒಳ್ಳೇದೇ ಮಾಡ್ತಿದೆ ಅನ್ಕೋಮ್ಮ. ಏನೇ ಹಾಗಂದ್ರೆ? ಇನ್ ಮುಂದೆ ನಾನು ಇಲ್ಲೇ ಇರ್ತೀನಮ್ಮ. ನನಗೆ ಮದುವೆ ಆಗಿತ್ತು ಅನ್ನೋ ವಿಷಯ ಮನಸ್ಸಿಂದ ಆಚೆ ಹಾಕ್ಬಿಡಿ. ಗೀತಾ, ಏನೇ ಏನೇ ಮಾತಾಡ್ತಾ ಇದೀಯಾ? ನಿನ್ನ ನಿಮ್ಮತ್ತೆ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ನಿಮ್ಮಪ್ಪ ಕೋಪ ಮಾಡ್ಕೊಂಡು ಮಚ್ಚು ತಗೊಂಡು ನಿಮ್ಮತ್ತೆ ಮನೆಗೆ ಹೋಗಿದ್ದಾರೆ ಕಡೆ. ಅಮ್ಮ ಎಸ್ಸಲ ಹೇಳಮ್ಮ, ಅದು ನನ್ನ ಮನೆ ಅಲ್ಲ ಅಂತ. ಅವ್ರು ನನ್ನ ಅತ್ತೆನೂ ಅಲ್ಲ. ಹಾಗಾದ್ರೆ ಈಗ ನಿಮ್ಮಪ್ಪ ಹೋಗಿದಾರಲ್ಲ, ಅವ್ರಿಗೇನಮ್ಮ ಉತ್ತರ ಕೊಡ್ತೀಯಾ? ನಾನು ಹೇಳೋದೇನು ಬೇಡ ಅಮ್ಮ, ಎಲ್ಲ ಸತ್ಯ ಗೊತ್ತಾಗಿ ಅವರೇ ವಾಪಸ್ ಬರ್ತಾರೆ. ಏನಂದ್ರೆ ನೀವು ಇನ್ನೊಂದ್ಸರಿ ಹೇಳಿ. ಎಷ್ಟು ಸಲ ಹೇಳಿದ್ರು ಸತ್ಯ ಬದಲಾಗಲ್ಲ. ನನ್ನ ಮಗ ವಿಜಿಗೆ ಮದುವೆ ಆಗಿಲ್ಲ. ಶುರು ಮಾಡ್ಬಿಟ್ರ ಹೊಸ ನಾಟಕನ? ನನ್ನ ಮಗಳು ನಿಮ್ ಸೊಸೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಕಣ್ರಿ. ನಿಮ್ಮ ಮಗ ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಿದಾನೆ. ಅದ್ಯಾವ ಬಾಯಲ್ರಿ ನನ್ನ ಮಗುಗೆ ಮದ್ವೆನೇ ಆಗಿಲ್ಲ ಅಂತ ಹೇಳ್ತೀರಾ? ಏಯ್, ಒಂದು ನಿಮಿಷ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಮಗಳ ಹತ್ರ ಕೇಳು. ಜಗತ್ತು 1000 ಹೇಳುತ್ತೆ, ಆದ್ರೆ ನೀನು ಜನ್ಮ ಕೊಟ್ಟ ಮಗಳು ನಿನ್ನ ಹತ್ರ ಸತ್ಯ ಹೇಳಬಹುದೇನೋ? ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ. ಏನಯ್ಯ ಮಾಡ್ಬಿಡ್ತೀಯ? ಕರಡಿಗೆ ಹೆದ್ರಲ್ಲ ನಾವು, ಈ ಕಂಬಳಿಗೆ ಹೆದ್ರಬಿಡ್ತೀವ? ಬೀಗ್ರೆ, ಓ ಕ್ಷಮಿಸಿ, ನೀನೀಗ ಬೀಗ ಅಲ್ವಲ್ಲ? ಜಾಸ್ತಿ ಮಾತ್ಯಾಕೆ? ಹೋಗಿ ನಿನ್ನ ಮಗಳ ಹತ್ರನೇ ಕೇಳು, ವಿಜಯ್ ನಿನ್ನ ಗಂಡನ ಅಲ್ವಾ ಅಂತ. ಕೇಳ್ತೀನಿ ಕಣ್ರಿ, ಕೇಳ್ತೀನಿ. ಅದಕ್ಕೆ ಮನೆಗೋಗಿ ಕೇಳೋ ಅವಶ್ಯಕತೆ ಇಲ್ಲ. ಫೋನ್ ಇದೆಯಲ್ಲ, ಫೋನ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ ಇಲ್ಲೇ ಕೇಳಿಸ್ತೀನಿ. ನೀವು ಹೇಳೋದೆಲ್ಲ ಸುಳ್ಳು ಅಂತ ನನ್ನ ಮಗಳು ಹೇಳ್ತಾಳಲ್ಲ, ಆಗ ಈ ಮನೆ ಜನರ ರಕ್ತದಲ್ಲಿ ಮಿಂದ ಮಚ್ಚು ನಮ್ಮನೆಗೆ ಹೋಗುತ್ತೆ. ನೋಡ್ತಾ ಇರಿ. ಅಯ್ಯಯ್ಯೋ, ಈ ಸೀನೆಲ್ಲ ನೋಡಕ್ಕೆ ನಮ್ ಸಿತಾರ ಸಾರ್ ಇಲ್ವೇ? ಅಪ್ಪ ಯಾಕೆ ಫೋನ್ ಮಾಡ್ತಿದ್ದಾರೆ? ಹೇಳಿ ಅಪ್ಪ. ನಾನೇನಮ್ಮ ಹೇಳಿ? ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಯಾರಿಗೂ ಎದುರ್ಕೊಂಡು ಬಂದು ನಮ್ಮ ಮನೆ ಮೂಲೆಯಲ್ಲಿ ಕೂತಿದ್ಯಲ್ಲ, ಅದನ್ನೇ ಬಳಸ್ಕೊಂಡು ನಿಮ್ಮ ಅತ್ತೆ ಏನೇನ್ ಮಾತಾಡ್ತಿದ್ದಾರೆ ಗೊತ್ತೇನೆ? ನನಗೆ ಯಾವ ಅತ್ತೆನೂ ಇಲ್ವಲ್ಲ.
ಅತ್ತೆ ಇಲ್ವಾ? ಏನಮ್ಮ ಹೇಳ್ತಾ ಇದ್ಯಾ? ನೀನ್ ನೋಡಿದ್ರೆ ಅತ್ತೆ ಇಲ್ಲ ಅಂತಿದ್ಯಾ, ಇವರು ನೀನ್ ಸೊಸೆನೇ ಅಲ್ಲ ಅಂತಿದ್ದಾರೆ. ಏನೋ ಎಲ್ಲ ಸೇರ್ಕೊಂಡು ನನ್ನ ಕಿವಿಗೆ ಲಾಲ್ಬಾಗ್ ಇಡ್ತಿದ್ದೀರೋ? ಅವರು ಸರಿಯಾಗಿ ಹೇಳಿದಾರಪ್ಪ. ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಏನು ಹೇಳ್ತಾ ಇದೀಯಾ? ನೀನ್ ಮದ್ವೆ ಆಗ್ಲಿಲ್ಲ ಅಂದ್ಮೇಲೆ ಅಲ್ಲಿ ಅಂದ್ರೆ ನಿನ್ ಕುತ್ತೆ ಕಟ್ಟಿರೋದು ಬಾಳೆ ಎಲೆ ಬಳ್ಳಿನ? ಅಪ್ಪ ಇಲ್ಲಿ ಕೇಳಿ. ತಾಳಿ ಕಣೆ ಅದು. ಸಂಸಾರದಲ್ಲಿ ಜಗಳ ಬರುತ್ತೆ ಹೋಗುತ್ತೆ, ಹಾಗಂತ ಸಂಸಾರ ಮುರಿಬಾರ್ದು ಕಣೆ, ಅದನ್ನ ಬೀದಿಗೆ ತರಬಾರ್ದು. ಇವರು ಮನೆಯಿಂದ ಹೊರಗಾಕ್ಬಿಟ್ರು ಅಂತ ಮಾತ್ರಕ್ಕೆ ಸಂಸಾರ ಸಂಬಂಧ ಕಡ್ದೋಗುತ್ತೇನೆ? ಅಪ್ಪ ಸ್ವಲ್ಪ ನನ್ ಮಾತ್ ಕೇಳಿಸ್ಕೊಳ್ಳಿ. ನನ್ ಕೊರಳಲ್ಲಿ ತಾಳಿ ಇದೆ, ಆದ್ರೆ ಅದನ್ನ ಯಾರು ಕಟ್ಟಿಲ್ಲ. ನಾನೇ ನನ್ ಕೊರಳಿಗೆ ತಾಳಿ ಕಟ್ಕೊಂಡು ಅವ್ರ ಮನೆಗೆ ಹೋದ್ನಪ್ಪ. ನಾನ್ ಏನಕ್ಕೋಸ್ಕರ ಕೆಲಸ ಮಾಡಿದ್ನೋ ಆ ಕೆಲಸ ನೆರವೇರ್ತು, ಉದ್ದೇಶ ಈಡೇರ್ತು. ಆಮೇಲೆ ಆ ಜಾಗ ನಂದಲ್ಲ ಅನ್ಸ್ತು. ಅದಕ್ಕೆ ಆ ಮನೆ ಬಿಟ್ಟು ಬಂದಪ್ಪ. ಇದ್ರ ಹೊರತಾಗಿ ನನಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಈಗ ಆ ಮನೆ ಆಗ್ಲಿ, ಅಲ್ಲಿರೋರಾಗ್ಲಿ, ವಿಜಿ ಆಗ್ಲಿ, ಯಾರು ನನ್ನೋರಲ್ಲಪ್ಪ. ನೀನೇನೋ ಗೀತಾ ಬರ್ತಾಳೆ ಅಂತ ಆಗಿಂದ ಕಾಯ್ತಾ ಇದೀಯ, ಆದ್ರೆ ನನಗಳು ಬರ್ತಾಳ ಇಲ್ವೋ ಅಂತ ಅನಿಸ್ತಾ ಇದೆ ಕಣೋ. ನೀನೇ ಬೇಡ ಅಂತ ಹೋಗಿರೋಳು ಇನ್ನು ನೀನಿರೋ ಕಾಲೇಜ್ಗೆ ಬರ್ತಾಳ? ಡೈರೆಕ್ಟಾಗಿ ನಾವು ಅವಳ ಮನೆಗೆ ಹೋಗಿ ನೀನು ಈ ಥರ ಅನ್ಯಾಯ ಮಾಡೋಕ್ಕೆ ಕಾರಣ ಏನು ಅಂತ ಕೇಳ್ಕೊಂಡು ಬರೋಣ. ನಡೆಯೋ ಹಾಗೆ ಮಾಡೋಣ. ಇಲ್ಲ ಸಿಟಿ, ಅವ್ರ ಮನೆಗೆ ಹೋದ್ರೆ ತಪ್ಪಾಗತ್ತೆ, ಅವ್ರ ತಂದೆ ತಾಯಿಗೆ ನೋವಾಗುತ್ತೆ, ಅವ್ರ ಅಕ್ಕಪಕ್ಕ ಮನೆಯವರೆಲ್ಲ ಆಡ್ಕೊಳ್ತಾರೆ. ಹಾಗಾದ್ರೆ ಆ ಗೀತಾ ನಿನಗ್ ನೋವು ಕೊಟ್ಟಿ ಸರಿನಾ? ನನಗ್ ನೋವಾಯ್ತು ಅಂತ ಅವಳಿಗೆ ನೋವು ಮಾಡೋಕೆ ಇದು ಪ್ರತೀಕಾರ ಅಲ್ಲ ಕಣ, ಪ್ರೀತಿ. ಇಷ್ಟಕ್ಕೂ ಗೀತಾ ನನಗೆ ಅನ್ಯಾಯ ಮಾಡಿಲ್ಲ ಕಣ. ಯಾವುದೋ ಕಾರಣಕ್ಕೆ ಇಂಥ ನಿರ್ಧಾರ ತಗೊಂಡು ಅವಳಿಗೆ ಅನ್ಯಾಯ ಮಾಡ್ಕೊತಾ ಇದ್ದಾಳೆ. ಆ ಕಾರಣ ಏನು ಅಂತ ಗೊತ್ತಾದ್ರೆ ನಾನು ಸರಿ ಮಾಡ್ತೀನಿ. ಅವಳು ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಲೇಜಿಗೆ ಬರ್ತಾಳಲ್ಲ, ನೋಡ್ತಾ ಇರಿ. ತಾನು ಮಾಡಿ ತಪ್ಪಾಯ್ತು ಅಂತ ನನ್ನನ್ನು ತಬ್ಬಿಡ್ಕೊಂಡು ಅಳ್ತಾಳೆ. ನನ್ನ ಪ್ರೀತಿನ ಇಡೀ ಕಾಲೇಜ್ ನೋಡುತ್ತೆ, ಮತ್ತೆ ಇಲ್ಲಿ ಬಣ್ಣದ ಓಕುಳಿ ಆಗುತ್ತೆ. ಹೂಕಂಡ್ರು, ಮತ್ತೆ ಇಲ್ಲಿ ಬಣ್ಣದ ಓಕುಳಿ ಆಗುತ್ತೆ. ನಿನ್ ನಿರೀಕ್ಷೆ ನಿಜ ಆಯ್ತು ವಿಜಯ್. ನಾನು ಗೀತಾ ಮನೆಗೆ ಕಾಲ್ ಮಾಡಿದ್ದೆ, ಅವ್ರ ಅಮ್ಮ ಕಾಲ್ ಪಿಕ್ ಮಾಡಿ ಗೀತಾ ಕಾಲೇಜ್ಗೆ ಹೊರಟಿದ್ದಾಳೆ ಅಂತ ಹೇಳಿದ್ರು. ಏನ್ ಹೇಳ್ತಿದ್ಯಾ ಶರಣ್ಯ? ಹೌದು ವಿಜಯ್, ಅವಳು ಬರ್ತಿದ್ದಾಳಂತೆ. ಏಯ್, ನಾನು ಹೇಳಿಲ್ವೇನೋ? ನಾನು ಹೇಳಿಲ್ವಾ ಗೀತಾ ಬರ್ತಿದ್ದಾಳಂತೆ? ಅವಳು ನನ್ನನ್ನು ನೋಡೋದಕ್ಕೆ ಬರ್ತಿರೋದು. ಅವಳಿಗೆ ನೀವಾದ್ರೂ ಬುದ್ಧಿ ಹೇಳಿ ಅಂತ ಹೇಳಿದ್ರು ವಿಜಯ್. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಸೇರಿ ಅವಳನ್ನ ಸರಿ ಮಾಡ್ತೀವಿ. ಅವಳಿಗೆ ಬುದ್ಧಿ ಹೇಳೋ ಅವಶ್ಯಕತೆನೇ ಇಲ್ಲ ಶರಣ್ಯ. ಯಾಕಂದ್ರೆ ಗೀತಾ ಕಾಲೇಜಿಗೆ ಬರ್ತಿರೋದು ಕ್ಲಾಸ್ ಅಟೆಂಡ್ ಮಾಡೋದಕ್ಕಲ್ಲ, ನನ್ನ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳಿ ನನ್ನ ಜೊತೆ ಬದುಕೋಕೆ. ಇವತ್ತು ಗೀತಾ ಕೊರಳಿಗೆ ನಾನು ತಾಳಿ ಕಟ್ಟಿನೇ ಮನೆಗೆ ಕರ್ಕೊಂಡು ಹೋಗೋದು. ಏನ್ರಿ ಸೋ ಕಾಲ್ಡ್ ಬೀಗ ಮಿಸ್ಟರ್ BP ಶ್ರೀನಿವಾಸ್, ಇಷ್ಟೋ ತನಕ ಹುಲಿ ಥರ ಹಾರಾಡ್ತಿದ್ರಿ, ಈಗೇನು ಇಲಿ ಮರಿ ಥರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ರಕ್ತದಲ್ಲೇ ಸ್ನಾನ ಮಾಡಬೇಕು ಅಂತ ಬಂದಿರೋ ಈ ಮಚ್ಚು ನಿನ್ನ ಬೀಗರ ಮುಖದ ಬೆವರಿನ ಧಾರೆಯನ್ನು ನೋಡೋಕ್ಕಾಗದೆ ಹೇಗೆ ಬಿದ್ದೋಗ್ಬಿಟ್ಟಿದೆ ಅಂತ. ಪದೇ ಪದೇ ಬೀಗ್ರು ಅಂತ ಹೇಳ್ಬೇಡ. ಹೆಣ್ಣು ಹೆತ್ತಿರೋ ಜೀವ ಪಾಪ ಹೇಗೆ ಸಹಿಸ್ಕೊಳ್ಳುತ್ತೆ? ಎಷ್ಟು ನಿಮಗೆ ಧೈರ್ಯ?
ನಮ್ಮ ಮನೆಗೆ ಬಂದು ನಮ್ಮನ್ನೇ ಕೊಚ್ತೀವಿ ಅಂತಿರಲ್ಲ. ಅದು ಧೈರ್ಯ ಅಲ್ಲ ತಂಗ್ಯವ್ವ, ಈ ಮನೆಯ ಬೀಗ ಅನ್ನೋ ಧಿಮಾಕು. ಈಗ ಸತ್ಯ ಗೊತ್ತಾಯ್ತಲ್ಲ, ಧಿಮಾಕಿನ ಬಾಯಿಗೆ ಬೀಗ ಬಿದ್ದಿದೆ. ನೀನು ಸರಿಯಾಗಿದ್ದಿದ್ರೆ ಅದೇನೋ ನನ್ನ ಮಗ ನಿನ್ನ ಮಗಳು ಮಾನ ಕಳೆದ ಅದು ಇದು ಅಂತ ಹೇಳಿದ್ಯಲ್ಲ, ಆವತ್ತೇ ಬಂದು ಕೂಗಾಡಬೇಕಿತ್ತು, ನ್ಯಾಯ ಕೇಳಬೇಕಿತ್ತು. ನೀನು ಅದನ್ನೆಲ್ಲ ಯಾಕೆ ಮಾಡ್ತೀಯ ಹೇಳೋ? ನನ್ನ ಮಗಳು ಶ್ರೀಮಂತರ ಮನೆ ಸಂಬಂಧ ಬೆಳೆಸ್ಲಿ ಅಂತ ಕಳಿಸ್ಬಿಟ್ಟೆ ಅಲ್ವಾ? ದುಡ್ಡಿನ ಆಸೆಗೆ ಮಗಳನ್ನ ಇಂಥ ಕೆಲಸ ಮಾಡೋದಕ್ಕೆ ಬಿಟ್ಟಿರೋ ನೀನು ಎಂಥ ಅಪ್ಪನಯ್ಯ? ಇವನ್ ಮಗಳೇನು ಸಾಚ ಅಲ್ವಲ್ಲ ಬಾನು. ಸುಳ್ಳು ಹೆಂಡತಿಯಾಗಿ ಇಷ್ಟು ದಿನ ಈ ಮನೇಲಿ ಕಾಲ ಕಳೆದ್ಲು, ಈ ಮನೆಯವರ ಸುಖ ಸಂತೋಷಗಳನ್ನೆಲ್ಲ ಕಳೆದ್ಲು, ತನ್ನ ತವರಿನ ಮಾನ ಮರ್ಯಾದೆನೂ ಕಳೆದ್ಲು. ಇಂಥ ಮಗಳನ್ನ ಹೆತ್ಬಿಟ್ನಲ್ಲ ಅನ್ನೋ ಕೊರಿಗೆ ಇವಯ್ಯ ಯಾವತ್ತೋ ನೇಣು ಹಾಕೊಂಡು ಸಾಯ್ಬೇಕಾಗಿತ್ತು. ಇನ್ನೂ ಬದುಕಿದ್ದಾನೆ ಅಂತಂದ್ರೆ ಮಾನ ಮರ್ಯಾದೆ ಎಲ್ಲನೂ ಯಾರಿಗೋ ಮಾರ್ಬಿಟ್ಟಿದ್ದಾನೇನೋ ಅರ್ಥ. ಅವಳು ಮಾಡಿದ್ದು ಮೋಸಕ್ಕೆ ಅವಳ ಹೆಣನ ನಿನ್ನ ಮನೆಗೆ ಪಾರ್ಸಲ್ ಮಾಡಿ ಕಳಿಸ್ಬೇಕಿತ್ತು. ಆದ್ರೆ ಪ್ರಾಣ ಭಿಕ್ಷೆ ಕೊಟ್ಟು ಅವಳನ್ನ ಕತ್ ಹಿಡಿದು ಆಚೆ ತಳ್ಳಿದ್ದೀನಿ ಅಷ್ಟೇ. ಅದು ನಿನ್ನ ಪುಣ್ಯ. ಇನ್ನು ಏನಯ್ಯ ಮುಖ ನೋಡ್ತಾ ನಿಂತಿದ್ಯಾ? ಮಿನಿಸ್ಟರ್ ಮನೆಗೆ ಮಚ್ಚಿಡ್ಕೊಂಡು ಬಂದಿದ್ದ ಅಂತ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ನಿನ್ನನ್ನು ಇಲ್ಲಿಂದ ತೊಲಗಿಸ್ಬೇಕಾ? ಪಾಪ ಅಣ್ಣ, ಈಗಲೇ ಅರ್ಗಿಸ್ಕೊಳ್ಳೋದಕ್ಕೂ ಆಗದೆ ಇರೋಷ್ಟು ಉಡುಗೊರೆ ಕೊಟ್ಟಿದ್ದೀವಿ. ಇನ್ನು ಮಾವಂದಿರನ್ನ ಕರೆಸ್ಬಿಟ್ರೆ ಹೆಣ್ಣು ಹೆತ್ತ ಜೀವ ತಡ್ಕೊಳುತ್ತಾ? ಇನ್ನೊಂದು ಸಲ ನೀನಾಗ್ಲಿ ನಿನ್ನ ಮಗಳಾಗ್ಲಿ ನನ್ನ ಮನೆ ಕಡೆ ನನ್ನ ಮಗನ ಕಡೆ ತಿರುಗಿ ನೋಡಿದ್ರೋ ನಿಮಗಳ ಪ್ರಾಣ ಯಾಕಾದ್ರೂ ಇದೆಯೋ ಅಂತ ಅನ್ನಿಸ್ಬೇಕು. ಹಾಗೆ ಮಾಡ್ಬಿಡ್ತೀನಿ. ಸೋ ಕಾಲ್ಡ್ ಬೀಗ ಮತ್ತೆ ಆ ಹೆಣ್ಣು ನಮ್ಮ ಮನೆ ಮೇಲೆ ಏನಾದರೂ ಕಣ್ಣು ಹಾಕಿದ್ರೆ ನನ್ನ ತಾಳ್ಮೆ ತಡ್ಕೊಳ್ಳೋದಿಲ್ಲ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ತೊಲಗು ಇಲ್ಲಿಂದ, ನಿಂತ್ಕೋ. ಏನು ದಿಮಾಕಲ್ಲಿ ತಲೆ ಎತ್ಕೊಂಡು ಹೋಗ್ತಾ ಇದೆಯಾ? ತಲೆ ತಗ್ಗಿಸ್ಕೊಂಡು ಹೋಗು. ಏಯ್ ನಿಂತ್ಕೊಳ. ಮಿನಿಸ್ಟ್ರ್ ಮನೆಯೊಳಗೆ ನುಗ್ಗಿ ಬಾಯಿಗೆ ಬಂದಂಗೆ ಮಾತಾಡಿದ ತಪ್ಪಿಗೆ ಕ್ಷಮೆ ಯಾರು ಕೇಳ್ತಾರೆ? ನಿಮ್ಮ ಅಪ್ಪ ಕೇಳ್ತಾನ? ನನ್ನನ್ನು ಕ್ಷಮಿಸಿ ಮೇಡಮ್. ಮಿಸ್ಟರ್, ಕ್ಷಮೆ ಕೇಳೋದು ಅಂದ್ರೆ ಹೀಗಲ್ಲ. ಮಂಡಿಯೂರು ಕೇಳಯ್ಯ ಕ್ಷಮೆನಾ? ಈಗ ನೀನು ಎರಡೂ ಕೈಗಳಿಂದ ನಿನ್ನ ಕೆನ್ನೆಗೆ ಹೊಡ್ಕೊಂಡು ತಲೆ ತಗ್ಸಿ ನನ್ನನ್ನ ಕ್ಷಮಿಸಿ ಮೇಡಮ್ ಅಂತ ಕೇಳ್ಕೋಬೇಕು. ನಾನು ತಪ್ಪಾಯ್ತು ಮೇಡಮ್, ತಪ್ಪಾಯ್ತು. ಇನ್ಮೇಲೆ ನನ್ನೆರಳು ಕೂಡ ನಿಮ್ಮ ಮನೆ ಕಡೆ ಸುಳಿಯಲ್ಲ. ಆ ಗೀತಾ ಅಂತ ಮಗಳನ್ನ ಹೆತ್ತಿದ್ದಕ್ಕೆ
ನಿನಗಿಂಥ ಬಹುಮಾನ ಬೇಕಾಗಿತ್ತು. ಅಂತ ಮಗಳನ್ನ ಹೆತ್ರೆ ಅವಮಾನವೇ ಬಹುಮಾನ ತಂಗಿ. ನಿಂದು ಒಂದು ಜನ್ಮಾನ. ನಾಲಾಯಕಪ್ಪನ್ಗೆ ನಾಚಿಕೆಟ್ಟು ಮಗಳು. ಗೆಟ್ ಔಟ್. ಇನ್ನೇನ್ ಕೂತಿದ್ಯಾ? ಹೇಳ. ಏನ್ ಮುಖ ನೋಡ್ತೀಯ? ಹೋಗ. ಅಂಬಿಕಾ, ಆ ಕ್ರಿಮಿ ನಿಂತಿದ್ದ ಜಾಗನ ಗಂಜಲ ಹಾಕಿ ತೊಳೆದು ಶುದ್ಧ ಮಾಡು. ಇಲ್ಲ ಗೀತಾ, ನೀನಾಗ ನೀನೇ ಕರ್ಗೋ ಆಗಿಲ್ಲ. ಮನೆಯಲ್ಲಿ ನಿಮ್ಮ ಅಮ್ಮನಿಗೂ ಉತ್ತರ ಕೊಟ್ಟೆ, ನಿಮ್ಮ ಅಪ್ಪನೂ ಎದುರಿಸ್ದೆ. ಆದ್ರೀಗ ನಿನ್ ಎದುರುಗಡೆ ಬರ್ತಾ ಇರೋದು ನಿನ್ ಮನ್ಸಿನ ಒಂದ್ ಭಾಗ, ನಿನ್ ಪ್ರೀತಿ. ನಿನಗೋಸ್ಕರ ಬದಲಾಗಿರೋ ಜೀವ ನಿನ್ ವಿಜಯ್. ಗೀತಾ, ನೀನ್ ಸ್ವಲ್ಪ ಕರ್ಗಿದ್ರು ನಿನ್ ನಿರ್ಧಾರ ಸುಳ್ಳಾಗುತ್ತೆ. ನಿನ್ ಉದ್ದೇಶ ಮತ್ತೆ ದಿಕ್ ತಪ್ಪುತ್ತೆ. ಮನ್ಸನ್ನ ಗಟ್ಟಿ ಮಾಡ್ಕೋ ಗೀತಾ, ಕಲ್ಲಾಗ್ಬಿಡು.